ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇಸ್ರೇಲ್ನಿಂದ ವಿಚಿತ್ರವಾದ ಸುದ್ದಿಗಳು ಬರ್ತಾ ಇದೆ. ಯಾಕೆಂದರೆ ಅಂತಹ ಸುದ್ದಿಗಳು ಇಸ್ರೇಲಿಂದ ಬಹಳ ಅಪರೂಪಕ್ಕೆ ಬರ್ತವೆ. ಏನಂದರೆ ಇಸ್ರೇಲಿ ಜನತೆ, ಇಸ್ರೇಲ್ ಪ್ರಜೆಗಳು ಸರ್ಕಾರದ ವಿರುದ್ಧ, ಅದರಲ್ಲೂ ನೆತನ್ಯಾಹು ವಿರುದ್ಧ ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ, ಧಿಕ್ಕಾರಗಳನ್ನು ಕೂಗ್ತಾ ಇದ್ದಾರೆ, ಯುದ್ಧದ ವಿರುದ್ಧ ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ. ಇಂಪಾರ್ಟೆಂಟ್, ಯುದ್ಧದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ಅದು ಎಲ್ಲೋ ರಸ್ತೆಯಲ್ಲಿ ಮಾಡ್ತಾ ಇಲ್ಲ, ಅವರ ಪಾರ್ಲಿಮೆಂಟ್, ನೆಸೆಟ್ ಅಂತ ಏನು ಕರೀತಾರೆ, ಪಾರ್ಲಿಮೆಂಟ್ ಮುಂದೆ ಒಳಗಡೆ ಸೆಷನ್ ನಡೀತಿರ್ಬೇಕಾದ್ರೆ ಈ ಪ್ರತಿಭಟನೆಗಳು ನಡೀತಾ ಇದೆ. ಕಾರಣ ಏನು? ಆಹಾರಕ್ಕೆ ಹಾಹಾಕಾರ ಆಗಿದೆ, ಸರಿಯಾಗಿ ಊಟ ಸಿಗ್ತಾ ಇಲ್ಲ, ವ್ಯವಸ್ಥೆಗಳಿಲ್ಲ. ಇನ್ನೊಂದು ಕಡೆ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಸಂಪೂರ್ಣ ನಾಶ ಆಗಿದೆ. ಇರಾನ್ ಹಾಕ್ತಾ ಇರುವಂತಹ ಆಲ್ಮೋಸ್ಟ್ ಪ್ರತಿಯೊಂದು ಮಿಸೈಲು ಸಹ ಈ ಇಸ್ರೇಲ್ನ ಭೂಮಿಗೆ ಬಂದು ತಲುಪ್ತಾ ಇದೆ. ಸೊ ಇದರ ಎಲ್ಲರ ಹಿನ್ನೆಲೆಯಲ್ಲಿ ಕೇವಲ ಪ್ರತಿಭಟನೆ ಮಾತ್ರ ಅಲ್ಲ, ಅವರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಬೆನ್ ಗುರಿಯನ್ ಏರ್ಪೋರ್ಟ್, ಅದು ಒಂದು ರೀತಿ ಗೊಂದಲದ ವಾತಾವರಣಕ್ಕೆ ಸಾಕ್ಷಿ ಆಗ್ತಾ ಇದೆ. ದಿನ ಬೆಳಗಾದರೆ ಸಾವಿರಾರು ಜನ ಇಸ್ರೇಲಿಗರು ದೇಶ ಬಿಟ್ಟು ಹೋಗಬೇಕು ಅಂತ ಅಲ್ಲಿಗೆ ಬಂದು ವಿಮಾನವನ್ನು ತಡ್ಕಾಡ್ತಾ ಇದ್ದಾರೆ. ವಿಮಾನ ಸಿಗಲಿಲ್ಲ ಅಂದರೆ ಹತ್ತಿರದ ಬಾರ್ಡ್ರಿಗೆ ಹೋಗಿ ಪಕ್ಕದ ದೇಶಕ್ಕೆ ಜಂಪ್ ಆಗ್ತಾ ಇದ್ದಾರೆ. ಸೊ ಸಂಪೂರ್ಣವಾದ ವಿವರಗಳನ್ನು ಕೊಡ್ತೀನಿ, ಏನೇನು ನಡೀತಾ ಇದೆ ಇಸ್ರೇಲ್ನಲ್ಲಿ ಅಂತ. ಅದಕ್ಕಿಂತ ಮೊದಲು ಸಣ್ಣದಾಗಿ ಏನು ನಡೀತು ಕಳೆದ ತಿಂಗಳು ಫೆಬ್ರವರಿ 28, 2026 ಮೋಸದಿಂದ, ದ್ರೋಹದಿಂದ, ಮಾತುಕತೆಗಳ ನಡುವೆ ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜೊತೆ ಸೇರಿಕೊಂಡು ದಾಳಿ ಮಾಡಿತು. ಅಲ್ಲಿನ ಸರ್ವೋಚ್ಚ ನಾಯಕನನ್ನು ಕೊಂದು ಹಾಕ್ತು. ಇವತ್ತಿಗೆ 33ನೇ ದಿನ ಆದರೆ ಇರಾನ್ ಹಿಂದೆಜ್ಜೆ ಇಡುವ ಮಾತೇ ಇಲ್ಲ. ಅಮೆರಿಕ ಗೋಗರಿತಾ ಇದೆ, ಸೀಸ್ ಫೈರ್, ವಿ ಡೋಂಟ್ ಕೇರ್. ಇರಾನ್ ಮುಂದಕ್ಕೆ ಬರ್ತಾನೆ ಇಲ್ಲ, ಸೀಸ್ ಫೈರ್ ಬೇಡ, ನಮಗಿನ್ನೂ ಹೊಡೆಯೋ ಕೆಲಸ ಇದೆ ಅಂತ ಹೇಳ್ಕೊಂಡಿದೆ. ಇರಾನ್ಗೂ ದೊಡ್ಡ ನಷ್ಟ ಆಗ್ತಿದೆ. ಆದರೂ ಅದರ ಪ್ರತಿದಾಳಿಗೆ ಅಮೇರಿಕದ ಚಮಚಗಳು ಏನಿದಾರಲ್ಲ ಅರಬ್ ರಾಷ್ಟ್ರಗಳಲ್ಲಿ, ಅವುಗಳಿಗೆ ಬೆಟ್ಟು ಬೀಳುತ್ತಿದೆ ಮತ್ತು ಮುಖ್ಯವಾಗಿ ಇಸ್ರೇಲ್ ನಜ್ಜುಗುಜ್ಜಾಗಿದೆ. ಆ ಹಿನ್ನೆಲೆಯಲ್ಲಿ ಇಷ್ಟು ದೀರ್ಘವಾದಿ ಯುದ್ಧ ನಡೆಯುತ್ತೆ ಅಂತ ಇಸ್ರೇಲ್ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ, ಅಮೇರಿಕನೂ ಅಂದ್ಕೊಂಡಿರಲಿಲ್ಲ. 2 ದಿನ 3 ದಿನ ಸರ್ವೋಚ್ಚ ನಾಯಕನನ್ನು ಮೊದಲನೇ ದಾಳಿಯಲ್ಲೇ ಮುಗಿಸ್ಬಿಟ್ರೆ ಇನ್ನೇನಿರ್ತದೆ ಇರಾನ್ ಅಂದ್ಕೊಂಡಿದ್ರು. ಅದು 33ನೇ ದಿನಕ್ಕೆ ಬಂತಲ್ಲ. ಇಷ್ಟು ದಿನಗಳಾದರೆ ಇಸ್ರೇಲಿಗೆ ಅನ್ನಾಹಾರ ಎಲ್ಲಿಂದ ಬರಬೇಕು? 24 ಗಂಟೆ ಅಂಡರ್ಗ್ರೌಂಡಲ್ಲಿ ಬಂಕರ್ಗಳಲ್ಲೇ ಬಚ್ಚಿಟ್ಕೊಂಡು ಬದುಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆದರೆ ಆಹಾರದ ಕೊರತೆ ಎದ್ದು ಬಂದೇ ಬರುತ್ತೆ. ಈಗ ಆಹಾರದ ಕೊರತೆ ಬಂದಿದೆ. ಇಸ್ರೇಲ್ ಜನಕ್ಕೆ ಸರಿಯಾದಂತಹ ಊಟ ಸಿಗ್ತಾ ಇಲ್ಲ, ಅದರಿಂದ ರೊಚ್ಚಿಗೆದ್ದಿದ್ದಾರೆ. ಬಂಕರ್ಗಳಲ್ಲಿ ಊಟದ ವ್ಯವಸ್ಥೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಅಲ್ಲಿ ಅವರಿಗೆ ಬೇಕಾದಷ್ಟು ಊಟ ಸಿಗ್ತಾ ಇಲ್ಲ, ಸಿಕ್ಕಿದ್ರೂ ಸಹ ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ. ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಏನೋ ಒಂದಷ್ಟು ಕೊಡ್ತಾ ಬರ್ತಿದ್ರು, ಅದು ಸಹ ಈಗ ಕಡಿಮೆ ಮಾಡಿದ್ದಾರೆ. ಹಾಗಾಗಿ ಹೊಟ್ಟೆನೂ ತುಂಬ್ತಾ ಇಲ್ಲ, ಪೌಷ್ಟಿಕಾಂಶವೂ ಇಲ್ಲ. ನಾವು ಒದ್ದಾಡಬೇಕು ಬಂದಿದೆ. ಪೌಷ್ಟಿಕಾಂಶ ಇಲ್ಲದ ಆಹಾರ ತಿಂದು ಸುಸ್ತಾಗ್ತಿದೆ, ನಮಗೆ ಅಲ್ಲಿ ಆಗ್ತಿಲ್ಲ ಅನ್ನುವಂತಹ ಆರೋಪಗಳನ್ನು ಅಲ್ಲಿನ ಜನ ಮಾಡ್ತಿದ್ದಾರೆ. ಇದರ ನಡುವೆ ಅಲ್ಲಿರುವಂತಹ ಪಾರ್ಲಿಮೆಂಟ್, ನೆಸೆಟ್ ಅಂತ ಏನು ಕರೀತಾರೆ ಪಾರ್ಲಿಮೆಂಟ್, ಆ ಪಾರ್ಲಿಮೆಂಟಿನ ಮುಂದೆ ಪಾರ್ಲಿಮೆಂಟ್ ಸೆಷನ್ ನಡೀತಿರಬೇಕಾದ್ರೇನೆ ಸಾವಿರಾರು ಜನ ಬಂದು ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ ಸರ್ಕಾರದ ವಿರುದ್ಧ, ಇಸ್ರೇಲ್ ಸರ್ಕಾರದ ವಿರುದ್ಧ. ಬೆಂಜಮಿನ್ ನೆತನ್ಯಾಹು ವಿರುದ್ಧ ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ, ಆ್ಯಂಟಿ ವಾರ್ ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ. ಇಸ್ರೇಲ್ ಜನ ಆ್ಯಂಟಿ ವಾರ್ ಪ್ರತಿಭಟನೆ ವಿಚಿತ್ರ ಅಲ್ವಾ? ಹೊಸದಲ್ವಾ ನಿಮಗೆ ಸುದ್ದಿ? ಎಸ್, ಬಟ್ ನಿನ್ನೆ ಮಾತ್ರ ಅಲ್ಲ ಪ್ರತಿಭಟನೆಗಳು, ಕಳೆದ ವಾರದಿಂದಲೂ ನಡ್ಕೊಂಡೇ ಬರ್ತಿದ್ದಾವೆ. ಅವೆಲ್ಲ ರಸ್ತೆಗಳಲ್ಲಾಗ್ತಿತ್ತು. ಈಗ ಇದು ಪಾರ್ಲಿಮೆಂಟ್ ಬಾಗಿಲಿಗೆ ಬಂದು ತಲುಪಿದೆ. ಅವ್ರು ಹೇಳ್ತಿರೋದು ಇರಾನ್ ಮೇಲೆ ಯುದ್ಧ ಮಾಡೋದಕ್ಕೆ ಕಾರಣನೇ ಇರಲಿಲ್ಲ, ಸುಮ್ಮನೆ ಕಾಲು ಕೇರ್ಕೊಂಡು ಜಗಳಕ್ಕೆ ಹೋಗಿದ್ದೀರಿ. ಈಗ ನೋಡಿ ನಮ್ಮ ನಗರಗಳ ಪರಿಸ್ಥಿತಿ ಏನಾಗಿದೆ ಅಂತ. ಏನಾಗಿದೆ ನಗರಗಳ ಪರಿಸ್ಥಿತಿ ಅಂದರೆ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಕಂಪ್ಲೀಟಾಗಿ ಧ್ವಂಸ ಆಗೋಗಿದೆ ಅವ್ರದ್ದು. ಮತ್ತು ಇರುವಂತಹ ಆ್ಯಂಟಿ ಮಿಸೈಲ್ ಸಿಸ್ಟಮ್ಗಳಿಗೆ ಇಂಟರ್ಸೆಪ್ಟರ್ಗಳು ಅಂತ ಏನು ಕರೀತಾರಲ್ಲ, ಮೇಲೆ ಬರ್ತಿರುವಂತಹ ಮಿಸೈಲನ್ನು ಹೊಡೆದು ಬಿಸಾಕೋದಕ್ಕೆ ಇಲ್ಲಿಂದ ಕೆಳಗಡೆಯಿಂದ ಒಂದು ಮಿಸೈಲ್ ಹೋಗ್ಬೇಕಲ್ಲ, ಆ ಮಿಸೈಲ್ ಸ್ಟಾಕ್ ಇಲ್ಲ, ಖಾಲಿಯಾಗಿದೆ. ಹಾಗಾಗಿ ಇರಾನ್ ಹಾಕ್ತಾ ಇರುವಂತಹ ಮಿಸೈಲುಗಳ ಪೈಕಿ 80% ಮಿಸೈಲುಗಳು ಇಸ್ರೇಲ್ ಭೂಮಿಯನ್ನು ಬಂದು ತಲುಪ್ತಿದ್ದಾವೆ, ನಗರಗಳನ್ನು ಧ್ವಂಸ ಮಾಡ್ತಿದ್ದಾವೆ. ನೀವು ಟೆಲ್ ಅವೀವನ್ನು ಈಗ ನೋಡಿದ್ರೆ ಗುರುತು ಸಿಗಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ.
ಇದು ಗಾಜಾ ಇರಬೇಕು ಅಂತ ಕೆಲವರು ಅನ್ಕೊಂಡ್ಬಿಡ್ತಾರೆ. ಆ ಮಟ್ಟಕ್ಕೆ ಅದು ಧ್ವಂಸ ಆಗೋಗಿದೆ ಅಂತ ಹೇಳ್ತಾ ಇದ್ದಾರೆ. ಟೆಲ್ ಅವೀವ್ ಮಾತ್ರ ಅಲ್ಲ, ರಾಜಧಾನಿ ಮಾತ್ರ ಅಲ್ಲ, ಇತರೆ ನಗರಗಳು, ಮುಖ್ಯವಾದ ನಗರಗಳು ಸಹ ಅದೇ ರೀತಿಯಾಗಿ ನೆಲಸಮ ಆಗಿ ಕೂತಿದ್ದಾವೆ. ಯಾಕೆಂದರೆ 33 ದಿನಗಳಿಂದ ಇರಾನ್ ದಾಳಿ ನಡೆಸ್ತಾನೆ ಇದೆ. ಪ್ರತಿ ದಿನ ಮಿಸೈಲ್ಗಳನ್ನು ಹಾಕ್ತಿದೆ. ಒಂದೊಂದು ದಿನ ಒಂದೊಂದು ಹೊಸ ಮಿಸೈಲ್ಗಳನ್ನು ತಂದು ಅದು ಎಕ್ಸಿಬಿಷನ್ಗೆ ತೋರಿಸಿ ಹಾಕ್ತಾ ಇದೆ. ಎಕ್ಸಿಬಿಷನ್ಗೆ ತಂದು ತೋರಿಸಿ ಹಾಕದಂಗೆ ಹಾಕ್ತಾ ಇದೆ. ಇದರಲ್ಲಿ ಏನು ಅಂದರೆ, ಈ ಕಡೆ ಊಟ ಸರಿಯಾಗಿ ಸಿಗ್ತಿಲ್ಲ, ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ, ಹೊಟ್ಟೆ ತುಂಬ ಊಟ ಸಿಗ್ತಿಲ್ಲ ಅಂತ ಒಂದು ಕಡೆ, ಇನ್ನೊಂದು ಕಡೆ ಯುದ್ಧ ಯಾಕೆ ಬೇಕಿತ್ತು ಅನ್ನುವಂತಹ ಪ್ರತಿಭಟನೆಗಳು. ಇದರ ನಡುವೆ ಈ ದೇಶದಲ್ಲಿ ನಾವು ಇರೋದಕ್ಕೆ ಸಾಧ್ಯ ಇಲ್ಲ, ಇದ್ದರೆ ಸತ್ತು ಹೋಗ್ಬಿಡ್ತೀವಿ ಅನ್ನೋ ಭಯದಲ್ಲಿ ಅಲ್ಲಿರುವಂತಹ ಏಕೈಕ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟೆಲ್ ಅವೀವ್ನಲ್ಲಿರೋದು ಬೆನ್ ಗುರಿಯನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅಲ್ಲಿ ಗೊಂದಲದ ವಾತಾವರಣ, ಫ್ಲೈಟ್ಗಳು ಬಂದು ಹೋಗ್ತಿಲ್ಲ, ಯುದ್ಧ ನಡೀತಾ ಇದೆ. ಆದರೂ ಅಲ್ಲಿಗೆ ಹೋಗಿ ಹೇಗಾದರೂ ಮಾಡಿ ಬೇರೆ ದೇಶಕ್ಕೆ ಹಾರಿಬಿಡೋಣ ಅನ್ನುವಂತಹ ಒಂದು ಆಸೆ, ಆತಂಕ ಎಲ್ಲ ಇಟ್ಕೊಂಡು ಜನ ಅಲ್ಲಿ ಬರ್ತಿದ್ದಾರೆ. ಅಲ್ಲಿ ಏನೂ ಇಲ್ಲ, ವಿಮಾನಯಾನ ಕಂಪ್ಲೀಟ್ ಶಟ್ ಡೌನ್ ಆಗಿ ಕೂತಿದೆ. ಸೊ ಏನು ಮಾಡ್ತಿದ್ದಾರೆ, ಅಲ್ಲಿ ಚೆಕ್ ಮಾಡಿ ಗಲಾಟೆ ಮಾಡಿ, ಯಾಕೆ ವಿಮಾನ ಇಲ್ಲ ಅಂತ ಕೇಳಿ ರಾದ್ಧಾಂತ ಮಾಡಿ ಗಲಾಟೆ ಮಾಡಿ, ಆ ನಂತರ ಬೈ ರೋಡ್ ಹೇಗೆ ತಪ್ಪಿಸ್ಕೊಳ್ಬಹುದು, ಇಸ್ರೇಲನ್ನು ಬಿಟ್ಟು ಪಕ್ಕದ ದೇಶಗಳಿಗೆ ಹೋಗಬಹುದು ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ಜನನೇ ಪರಾರಿ ಆಗ್ತಿದ್ದಾರೆ, ಗುಳೆ ಹೋಗ್ತಿದ್ದಾರೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಇದರ ನಡುವೆ ಇದ್ಯಾವುದನ್ನು ಸಹ ಇಸ್ರೇಲಿ ಪ್ರಜೆಗಳು ತಮ್ಮ ಮೊಬೈಲ್ನಲ್ಲೋ ಅಥವಾ ಇನ್ಯಾವುದೋ ಕ್ಯಾಮ್ರಾದಲ್ಲೋ ಸೆರೆ ಹಿಡಿದು ಹೊರ ಜಗತ್ತಿಗೆ ತೋರಿಸೋ ಹಾಗಿಲ್ಲ, ಕಳಿಸೋ ಹಾಗಿಲ್ಲ. ತೋರಿಸಿದ್ರೆ 5 ವರ್ಷ ಜೈಲು ರೂಲ್ ಮಾಡಿಟ್ಟಿದ್ದಾರೆ ಇಸ್ರೇಲಲ್ಲಿ. ಎಸ್, 5 ಇಯರ್ಸ್ ಜೈಲ್ ಟರ್ಮ್ ನಿಮಗೆ. ಇಲ್ಲಿನ ಧ್ವಂಸ ಆಗಿರುವಂಥದ್ದನ್ನು ಅಥವಾ ಇನ್ಯಾವುದೇ ಸಂಕಷ್ಟವನ್ನು ಹೊರಗಿನ ಜಗತ್ತಿಗೆ ನೀವು ಬಿತ್ತರಿಸಿದ್ರೆ. ಸೊ ಅಲ್ಲಿಗೆ ಏನಾಗ್ತಿದೆ ಇಸ್ರೇಲಲ್ಲಿ ಅಂದರೆ, ಇರಾನಿನ ಆಡಳಿತವನ್ನು ಕಿತ್ತೆಸಿಬೇಕು, ನಮಗೆ ಬೇಕಾದ ಪಪ್ಪೆಟ್ಟನ್ನು ಅಲ್ಲಿ ಕೂರಿಸ್ಬೇಕು, ಕೈಗೊಂಬೆ ಸರ್ಕಾರನ ಕೂರಿಸ್ಬೇಕು ಅಂತ ಹೋದಂತಹ ಇಸ್ರೇಲ್ ಇವತ್ತು ತನ್ನ ಸರ್ಕಾರವನ್ನು ಜನ ಕಿತ್ತು ಹಾಕ್ತಾರೆ ಅನ್ನುವಂತಹ ಭಯದಲ್ಲಿ ಬದುಕುವಂಥ ವಾತಾವರಣ ಸೃಷ್ಟಿಯಾಗಿದೆ. ಬೆಂಜಮಿನ್ ನೆತನ್ಯಾಹು ಆಸೆ ಏನಾಗಿತ್ತೋ ಅದೇ ಆತನಿಗೆ ಈಗ ಕಂಟಕ ಆಗ್ತಾ ಇದೆ. ತಾನು ಆಸೆ ಪಟ್ಟಿದ್ದು ತನಗೇ ನಡೆಯುವ ರೀತಿಯಲ್ಲಿ ಆಗ್ತಾ ಇದೆ. ತನ್ನನ್ನೇ ಕಿತ್ತು ಬಿಸಾಕ್ತಾರೆ ಅನ್ನೋ ಅಧಿಕಾರದಿಂದ ಅನ್ನುವಂತಹ ಭಯ ಬೆಂಜಮಿನ್ ನೆತನ್ಯಾಹುವಿಗೆ ಈಗ ಕಾಡೋದಕ್ಕೆ ಶುರು ಮಾಡಿದೆ. ಯಾಕಂದರೆ ಯುದ್ಧ ದೀರ್ಘವಾಗಿ ನಡೀತಾ ಇದೆ ಮತ್ತು ಈಗ ನಿಲ್ಲಿಸುವ ಪರಿಸ್ಥಿತಿಯಲ್ಲೂ ಇಲ್ಲ. ಯಾಕಂದರೆ ಇರಾನ್ ಯುದ್ಧ ವಿರಾಮಕ್ಕೆ ಸುತಾರಾಮ್ ಸಿದ್ಧ ಇಲ್ಲ. ಸೊ ಇದಿಷ್ಟು ಇಸ್ರೇಲ್ನಿಂದ ಬರ್ತಿರುವಂತಹ ಸುದ್ದಿಗಳು. ಅನ್ನ ಆಹಾರಕ್ಕೆ ಅಲ್ಲಿ ಹಾಹಾಕಾರ ಆಗಿದೆ. ಇನ್ನೊಂದು ಕಡೆ ಪ್ರತಿಭಟನೆಗಳು ನಡೀತಾ ಇದೆ ಯುದ್ಧದ ವಿರುದ್ಧ. ಪ್ಲಸ್ ದೇಶ ಬಿಟ್ಟು ಓಡಿ ಹೋಗುವವರ ಪ್ರಯತ್ನಗಳು, ಅದೊಂದು ರೀತಿ ಕಣ್ಣೀರಿನ ಕಥೆಯ ರೀತಿಯಲ್ಲಿ ಹೋಗ್ತಾ ಇದೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.